ನಮಸ್ಕಾರ ವೀಕ್ಷಕರೇ, ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಇನ್ನೂ ಕೂಡ ಬಹಳಷ್ಟು ಫಲಾನುಭವಿಗಳಿಗೆ ಜಮಾ ಆಗಿಲ್ವಂತೆ. ಸೊ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಈಗ ಲೇಟೆಸ್ಟ್ ಆಗಿ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. 12ನೇ ಕಂತಿನ ಹಾಗೂ 13ನೇ ಕಂತಿನ ಹಣ ಬಿಡುಗಡೆ ಆಗುವುದರ ಬಗ್ಗೆ. ಸೊ ಕಂಪ್ಲೀಟ್ ಆಗಿ ನೋಡಿ ವೀಕ್ಷಕರೇ, ಇಂದು ಈ ಒಂದು 15 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂತದ್ದು ಒಟ್ಟಿಗೆನೆ 4,000. ಅದ್ರ ಜೊತೆಗೇನೆ ಈಗಾಗಲೇ ವೀಕ್ಷಕರೇ ಕೆಲವೊಂದಿಷ್ಟು ಫಲಾನುಭವಿಗಳು ಕೂಡ ಕಮೆಂಟ್ ಅನ್ನ ಮಾಡಿದ್ದಾರೆ. ಆದ್ರೆ ನಿಮಗೆ ಕನ್ಫರ್ಮ್ ಆದ್ರೂ ಕೂಡ ಕ್ಲಿಯರಿಟಿ ಸಿಗ್ತಾ ಇಲ್ಲ. ಸೊ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ ಮಧ್ಯದಲ್ಲಿ. ಈಗ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ ವೀಕ್ಷಕರೇ, ಸಾಕಷ್ಟು ಮಹಿಳಾ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಆದ್ರೆ ಪಡೆದಿದ್ದಾರೆ. ಹಾಗಾದ್ರೆ ಈ ಒಂದು 12ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರು. ಗಣಪತಿ ಹಬ್ಬಕ್ಕೆ ಇದು ಯೂಸ್ ಆಗತ್ತೆ ನಮಗೆ ಅಂತ ಕಾಯ್ತಾ ಇದ್ರು. ಸೊ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆದಷ್ಟು ಇಲ್ಲಿ ಬರೀ ಒಂದು 15% ಫಲಾನುಭವಿಗಳಿಗೆ ಮಾತ್ರ ಬಿಡುಗಡೆ ಮಾಡಿದ್ದಾರೆ. ಆದ್ರೆ ಎಲ್ಲರ ಖಾತೆಗೆ ಜಮಾ ಮಾಡಿಲ್ಲ. ಸೊ ಎಲ್ಲರ ಖಾತೆಗೆ ಜಮಾ ಮಾಡಿದ್ದೆ ಆದ್ರೆ ಅವ್ರಿಗೂ ಕೂಡ ಬಹಳಷ್ಟು ಹೆಲ್ಪ್ ಆಗ್ತಾ ಇತ್ತು. ಆದ್ರೆ ಇನ್ನೂ ಕೂಡ ಜಮಾ ಮಾಡ್ತಾ ಇಲ್ಲ. ಸೊ ಆದ್ರೆ ಇಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಾದ್ರೆ ಕಮೆಂಟ್ ಮಾಡಿದ್ದಾರೆ. ಸೊ ಇಲ್ಲಿ ಸ್ಕ್ರೀನ್ ಅಲ್ಲಿ ಈಗಾಗಲೇ ತಮಿಳಿನಲ್ಲಿ ಅಲ್ಲಿ ನೋಡಿದಿರಾ. ಸೊ ಒಂದು ಕಮೆಂಟ್ ಕೂಡ ಬಂದಿತ್ತು ವೀಕ್ಷಕರ, ನಿನ್ನೆನೂ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ ನಿಮಗೆ. ಈಗಾಗಲೇ ಸಾಕಷ್ಟು ಒಂದು 2-3 ಜನ ಕಮೆಂಟ್ ಮಾಡಿದ್ದಾರೆ. ಸೊ 4,000 ರಿಸೀವ್ಡ್ ಕಲಬುರಗಿ ಅಂತಾನು ಕೂಡ ಕಮೆಂಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಒಂದು 4,000 ರಿಸೀವ್ಡ್ ನಾವು ವಿಜಯಪುರದವರು ಅಂತ ಕೂಡ ಕಮೆಂಟ್ ಮಾಡಿದ್ದಾರೆ. ನಾನು ಈಗಾಗಲೇ ರಿಕ್ವೆಸ್ಟ್ ಕೂಡ ನಿಮ್ಮ ಹತ್ರ ಮಾಡ್ಕೊಂಡಿದ್ದೀನಿ. ಯಾರಿಗೆ ಹಣ ಜಮಾ ಆಗಿದೆ ಈ ಒಂದು 12ನೇ ಹಾಗೂ 13ನೇ ಕಂತಿನ ಹಣ ಅಂದ್ರೆ ಈಗಾಗಲೇ 12ನೇ ಕಂತಿನ ಹಣ ಆದ್ರೂ ಬಿಡುಗಡೆ ಆಗ್ತಾ ಇದೆ, ಆದ್ರೆ ಅತಿ ಸ್ಲೋ ಆಗಿ. ಯಾರಿಗೆ ಜಮಾ ಆಗಿದೆ ಅವರು ಕಮೆಂಟ್ ಮುಖಾಂತರ ತಿಳಿಸಂತ ಹೇಳಿದ್ದೀನಿ. ಸೊ ಬರೀ 2-3 ಫಲಾನುಭವಿಗಳು ಮಾತ್ರ ನನಗೆ ಕಮೆಂಟ್ ಬಂದಿರುವಂತದ್ದು. ಸೊ ಅದರಲ್ಲಿ ಬಹಳಷ್ಟು ಕಡಿಮೆ ಇರುವಂತಹ ಕಾರಣಕ್ಕಾಗಿ ಅಂದ್ರೆ ಒಂದು 20-25 ಫಲಾನುಭವಿಗಳು ಮಾಡಿದ್ದೆ ಆದ್ರೆ ಒಂದು ಸ್ವಲ್ಪ ನಂಬಬಹುದಾಗಿತ್ತು. ಆದರೆ ಅತಿ ಕಡಿಮೆ ಅಂದರೆ 2-3 ಅಂದರೆ ಇದು ಎಲ್ಲಿಗೆ ಬಂತು ಹೇಳಿ. ಸೊ ಇಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಅಂತ ಕಮೆಂಟ್ ಮಾಡಿದರೆ ಇದು ನಿಜಾನ ಸುಳ್ಳು ಅನ್ನೋದೇ ಕನ್ಫರ್ಮ್ ಆಗ್ತಾ ಇಲ್ಲ. ಸೊ ಆದರೆ ಹಣ ಆದರೆ ಈಗ ರಿಲೀಸ್ ಆಗಿದೆ, ಬರೀ 2,000 ರೂಪಾಯಿ ಮಾತ್ರ ರಿಲೀಸ್ ಆಗಿದೆ. 13ನೇ ಕಂತಿನ ಹಣ ರಿಲೀಸ್ ಆಗಿಲ್ಲ. 12ನೇ ಕಂತಿನ ಹಣ ಅತಿ ಸ್ಲೋ ಆಗಿ ಬಿಡುಗಡೆ ಆಗ್ತಾ ಇದೆ, ಕಡಿಮೆ ಫಲಾನುಭವಿಗಳಿಗೆ ಜಮಾ ಆಗ್ತಾ ಇರುವಂಥದ್ದು. ಸೊ ಹೀಗೆ ಹಣ ಜಮಾ ಮಾಡ್ತಾ ಇದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪೀಡಾಗಿ ಜಮಾ ಮಾಡ್ತಾನೆ ಇಲ್ಲ. ಸೊ ಈಗ ಯಾವಾಗಿನಿಂದ ಜಮಾ ಮಾಡ್ತೇವಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ವೀಕ್ಷಕರೇ. ಸ್ಪೀಡ್ ಆಗಿ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಒಂದು 15% ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿದೆ. ಆ ಒಂದು ಯಾವ ಜಿಲ್ಲೆಗಳಿಗೆ ಹೆಚ್ಚಾಗಿ ಜಮಾ ಆಗ್ತಾ ಇದೆ ಅಂದ್ರೆ ಇಲ್ಲಿ ನೋಡಿ ಕಲಬುರಗಿ ಜಿಲ್ಲೆಗಳಿಗೂ ಅಂತೂ ಜಮಾ ಆಗ್ತಾ ಇರುವಂತದ್ದು. ಅದೇ ರೀತಿಯಾಗಿ ವಿಜಯನಗರ ಜಿಲ್ಲೆಗಳಿಗೂ ಕೂಡ ಜಮಾ ಆಗ್ತಾ ಇರುವಂತದ್ದು. ಅದೇ ರೀತಿಯಾಗಿ ಇಲ್ಲಿ ಉಡುಪಿ ಜಿಲ್ಲೆಗಳಿಗೂ ಕೂಡ ಹೆಚ್ಚಾಗಿ ಒಂದು ಸ್ಪಷ್ಟನೆ ಒಂದು ಜಿಲ್ಲೆಗಳಿಗೆ ಈ ಒಂದು 12ನೇ ಕಂತಿನ ಹಣ ಜಮಾ ಆಗ್ತಾ ಇರುವಂತದ್ದು. ಸೊ ಇನ್ನು ಬಹಳಷ್ಟು ಜಿಲ್ಲೆಗಳಿದಾವೆ, ಬಹಳಷ್ಟು ಗ್ರಾಮದಲ್ಲಿರುವಂತಹ ಬಹಳಷ್ಟು ತಾಲೂಕುದಲ್ಲಿರುವಂತಹ ಫಲಾನುಭವಿಗಳು ಇನ್ನು ಅಮೌಂಟ್ ಹೋಗೋದಿದೆ. ಸೊ ಇನ್ನೂ ಕೂಡ ಎಲ್ಲರಿಗೂ ಕೂಡ ಹಣ ಜಮಾ ಆಗ್ತಾ ಇಲ್ವಂತೆ. ಸೊ ಆದಷ್ಟು ಬೇಗ ಎಲ್ಲರಿಗೂ ಕೂಡ ಜಮಾ ಮಾಡಿದ್ರೆ ಸೊ ಕಾಯ್ತಾ ಇದ್ದಾರೆ ಜನರು. ಈಗ ವೇಟ್ ಮಾಡಿ ಸಾಕಾಗ್ಬಿಟ್ಟಿದೆ. ಮತ್ತೆ ಈಗಾಗಲೇ ಪ್ರತಿಭಟನೆಗಳು ಕೂಡ ನಡೆಯುವಂತಹ ಸಾಧ್ಯತೆ ಕೂಡ ಇದಾವೆ. ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲಿ ಈಗಾಗಲೇ ಲಕ್ಷ್ಮಿ ಬಾಂಡ್ ಕೂಡ ಈಗಾಗಲೇ ಬಿಡುಗಡೆ ಮಾಡ್ತಾ ಇದ್ದಾರೆ ಹಣವನ್ನು. ಸೊ ಲಕ್ಷ್ಮಿ ಬಾಂಡ್ನಲ್ಲಿ ಯಾರು ಈ ಒಂದು ಬಾಂಡನ್ನು ಮಾಡಿಸಿರ್ತೀರ ಸೊ ಅವರಿಗೆ ಒಂದು ಹಣವನ್ನು ಸಿಗ್ತಾ ಇದೆ. ಮೊದಲಿಗೆ LICಯಲ್ಲಿ ಸಿಗ್ತಾ ಇರುವಂಥದ್ದು. ಸೊ ಈಗ ಈ ಒಂದು ಪೋಸ್ಟ್ ಆಫೀಸ್ನಲ್ಲಿ ಈ ಒಂದು ಲಕ್ಷ್ಮಿ ಬಾಂಡ್ ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ಮಾಡಿರುವಂಥದ್ದು. ಸೊ 1 ವರ್ಷದಿಂದ ಹುಟ್ಟಿದ ಒಂದು ಮಗು ಒಮ್ಮೆ ಮೇನ್ ಹೆಣ್ಮಗು ಹುಟ್ಟುತ್ತದಲ್ಲ, ಸೊ 1 ವರ್ಷದಿಂದ 18 ವರ್ಷದವರೆಗೂ ಕೂಡ ಹಣ ಬರ್ತಾನೆ ಇರುತ್ತೆ ಪ್ರತಿ ತಿಂಗಳು ಕೂಡ ಇಂತಿಷ್ಟಂತ. ಸೊ ಈಗ 21 ಅಥವಾ 19 ವರ್ಷದಲ್ಲಿ ವಿದ್ಯಾಭ್ಯಾಸಕ್ಕಾಗಿ 18 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರಂತೆ. ಸೊ ಈಗ ಟೋಟಲಿ 2 ಲಕ್ಷ ಫಲಾನುಭವಿಗಳನ್ನ ಆಯ್ಕೆ ಮಾಡಿದಾರಂತೆ. ಸೊ ಹಾಗಾದ್ರೆ ಆ ಒಂದು ಆಯ್ಕೆ ಮಾಡಿರುವಂತಹ ಫಲಾನುಭವಿಗಳಿಗೆ 1,80,000 ಹಣ ಸಿಗ್ತಾ ಇರುವಂತದ್ದು. ಸೊ ಇದು ನೆನಪಿರಲಿ ನಿಮಗೆ, 1,80,000 ಹಣವನ್ನ ಇಲ್ಲಿ ರಾಜ್ಯ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ. ಮೊದಲು LICಯಲ್ಲಿ ನಡೀತಾ ಇತ್ತು, ಈಗ ಒಂದು ಪೋಸ್ಟ್ ಆಫೀಸ್ ನಲ್ಲಿ ನಡೀತಾ ಇದೆ ವೀಕ್ಷಕರೇ. ಸೊ ಇದೊಂದು ಆ ಸುಕನ್ಯಾ ಸಮೃದ್ಧಿ ಯೋಜನೆಯ ಮುಖಾಂತರ ನಡೀತಾ ಇರುವಂತದ್ದು. ಸೊ ಈ ಒಂದು ಯೋಜನೆಯ ಮುಖಾಂತರ ನಿಮಗೆ ಹಣ ದೊರಕ್ತಾ ಇದೆ. ಸೊ ಬಹಳಷ್ಟು ಸ್ಕೀಮ್ಸ್ಗಳಿದಾವೆ, ಎಲ್ಲನೂ ಕೂಡ ಉಪಯೋಗ ಮಾಡ್ಕೊಳ್ಳಿ. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಕೂಡ ಈಗ ಇಂಪಾರ್ಟೆಂಟ್ ಆಗಿರುವಂತದ್ದು. ಸೊ ಈಗ 12 ಹಾಗೂ 13ನೇ ಕಂತಿನ ಈಗಾಗಲೇ ಆಲ್ಮೋಸ್ಟ್ ಎಲ್ಲರ ಖಾತೆಗೆ ಬರಬೇಕಾಗಿತ್ತು, ಬಂದಿದ್ರೆ ಬಹಳಷ್ಟು ಒಳ್ಳೇದಾಗ್ತಾ ಇತ್ತು ಅಂತ ಜನರ ಅನಿಸಿಕೆ ಬರ್ತಾ ಇದೆ. ಈಗ ಇವತ್ತು ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಬರ್ತಾ ಇದೆ, ಆದರೆ ಈ ಒಂದು ಜಿಲ್ಲೆದಲ್ಲಿರುವಂತಹ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗ್ತಾ ಇರುವಂಥದ್ದು. ಸೊ ಹಾಗಾದರೆ ಒಂದು 15 ಜಿಲ್ಲೆಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಒಂದೊಂದಾಗಿ ನೋಡಿ. ಇಲ್ಲಿ ನೋಡಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉಡುಪಿ, ಬಾಗಲಕೋಟೆ, ಶಿವಮೊಗ್ಗ, ರಾಯಚೂರು, ಚಾಮರಾಜನಗರ, ವಿಜಯಪುರ, ಬೀದರ್ ಹಾಗೂ ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಇಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂಥದ್ದು. ಸೊ ಇಲ್ಲಿ ಆಲ್ಮೋಸ್ಟ್ ವೀಕ್ಷಕರೇ ಬೆಂಗಳೂರು ನಗರದಲ್ಲಿ ಹೆಚ್ಚಾಗಿ ಯಾರಿಗೂ ಕೂಡ ಜಮಾ ಆಗ್ತಾ ಇಲ್ಲ. ಈಗಾಗಲೇ ನಿಮ್ಮ
ಕೆಲವೊಂದಿಷ್ಟು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾಕಂದರೆ ಅಲ್ಲಿರುವಂತಹ ಫಲಾನುಭವಿಗಳು ಎಲ್ಲರೂ ಕೂಡ ಆಲ್ಮೋಸ್ಟ್ ಅರ್ಧಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿದ್ದಾರೆ. ಸೊ ಅವರಿಗೆ ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ಅಮೌಂಟ್ ಹೋಗಿಲ್ವಂತೆ. ಸೊ ಅಲ್ಲಿನ ಫಲಾನುಭವಿಗಳು ಕಮೆಂಟಲ್ಲಿ ಬಹಳಷ್ಟು ಜನ ಕಮೆಂಟ್ ಮಾಡ್ತಾಯಿದ್ರು, ಸೊ ನಮಗೆ ಇನ್ನೂ ಕೂಡ ಬಂದಿಲ್ಲ ಅಂತೆ. ಸೊ ನೀವು ಏನು ಫೇಕ್ ಡಾಕ್ಯುಮೆಂಟ್ಸ್ ಇದ್ದರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳಿಂದ ನೀವು ಏನಾದರೂ BPL ರೇಷನ್ ಕಾರ್ಡ್ ಮಾಡಿಸಿದ್ದೆ ಆದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬರೋದಿಲ್ಲ ವೀಕ್ಷಕರೇ. ಸೊ ಈಗಲೇ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆ ಇನ್ಮೇಲಿಂದ ನಿಮಗೆ ಬರೋದಿಲ್ಲ. ಮತ್ತು ಏನಾದರೂ ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಮಾಡ್ತಾ ಇದ್ದರೆ ನಿಮಗೆ ಅದು ಕೂಡ ಬರೋದಿಲ್ಲ. ಈಗಾಗಲೇ ಬಹಳಷ್ಟು 12 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳ BPL ರೇಷನ್ಸ್ ಕಾರ್ಡ್ಗಳು ಹಾಗೂ APL ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಾಗ್ತಾ ಇದೆ. ರಾಜ್ಯ ಸರ್ಕಾರದಿಂದ ಹೇಳಿಕೆ ಕೂಡ ಬಂದಿರುವಂಥದ್ದು. ಸೊ ಅದೇ ರೀತಿಯಾಗಿ 16 ಅಲ್ಲ 20,000ಕ್ಕಿಂತ ಹೆಚ್ಚಿನ ಮಹಿಳಾ ಫಲಾನುಭವಿಗಳನ್ನು ಬರೀ ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಕಟ್ಟುವವರನ್ನೇ ತೆಗೆದುಹಾಕಲಾಗಿದೆ. ಇನ್ನು BPL APL ರೇಷನ್ ಕಾರ್ಡ್ದಲ್ಲಿ ಏನಾದರೂ ಫೇಕ್ ಡಾಕ್ಯುಮೆಂಟ್ಸ್ ಉಂಟು ಇದ್ದವರು ಕೂಡ ಬಹಳಷ್ಟು ಜನ ಸಿಗ್ತಾ ಇದ್ದಾರಂತೆ. ಸೊ ಇದನ್ನೆಲ್ಲನೂ ಕೂಡ ಸರ್ಕಾರ ಬಹಳಷ್ಟು ಅಚ್ಚುಕಟ್ಟಾಗಿ ನಡೆಸ್ತಾ ಇದೆ. ಸೊ ಅದಕ್ಕೋಸ್ಕರ ಡಿಲೇ ಆಗ್ತಾ ಇದೆ ಏನೋ ಅನಿಸ್ತಾ ಇರುವಂಥದ್ದು ಈಗಾಗಲೇ ಸದ್ಯದಲ್ಲಿ ಬಂದಿರುವಂತಹ ವಿವರ ವೀಕ್ಷಕರೇ. ಸೊ ಅಷ್ಟೊಂದು ಈಗಾಗಲೇ ಫಲಾನುಭವಿಗಳನ್ನು ತೆಗೆದಾಕಿಬಿಟ್ಟು ಇಲ್ಲಿ ಒರಿಜಿನಲ್ ಫಲಾನುಭವಿಗಳಿಗೆ ಮಾತ್ರ ಹಣ ಹಾಕ್ತಾ ಇರುವಂಥದ್ದು. ಈಗಾಗಲೇ ಹೊಸ ಕಾರ್ಗಳನ್ನು ಕೂಡ ಬಹಳಷ್ಟು ಜನ ಖರೀದಿ ಮಾಡಿದಾರಂತೆ. ವೈಟ್ ಬೋರ್ಡ್ ಕಾರನ್ನು ಬಹಳಷ್ಟು ಫಲಾನುಭವಿಗಳು ಖರೀದಿ ಮಾಡ್ಕೊಂಡಿದ್ದಾರಂತೆ. ಸೊ ಅವ್ರನ್ನೂ ಕೂಡ ತೆಗೆದುಹಾಕಲಾಗ್ತಾ ಇದೆ. ಸಾರಿಗೆ ಇಲಾಖೆಯಿಂದ ಇನ್ಫಾರ್ಮೇಷನ್ ಈಗಾಗಲೇ ಆಹಾರ ಇಲಾಖೆನೂ ಕೂಡ ಕಲೆಕ್ಟ್ ಮಾಡ್ಕೊಂಡಿದೆ. ಯಾರು 4 ವೀಲರ್ ವಾಹನವನ್ನು ಹೊಂದಿದ್ದೀರಾ, ವೈಟ್ ಬೋರ್ಡ್ ಕಾರನ್ನು ಹೊಂದಿದ್ದೀರಾ, ಸೊ ಅಂದರೆ ಮನೆ ಬಳಕೆಗಾಗಿನೇ ನಿಮ್ಮ ಒಂದು ಸ್ವಂತ ಉಪಯೋಗಕ್ಕಾಗಿಯೇ ಯಾರು ಈ ಒಂದು ಕಾರ್ಗಳನ್ನು ತೆಗೆದುಕೊಂಡಿದ್ದಾರೆ ನೋಡಿ, ಸೊ ಅವರೆಲ್ಲರ BPL ರೇಷನ್ ಕಾರ್ಡ್ಗಳು ಕೂಡ ರದ್ದು ಆಗ್ತಾ ಇರುವಂಥದ್ದು. ಈಗಾಗಲೇ ಮತ್ತೆ ಒಂದು ಇನ್ಕಮ್ ಕಾಸ್ಟನ್ನು ಅಪ್ಡೇಟ್ ಮಾಡಿಸ್ಲಿಕ್ಕೆ ಹೋದಾಗ ನೀವು ತಹಶೀಲ್ದಾರ್ ಆಫೀಸ್ಗಳಿಗೆ, ಸೊ ಅಲ್ಲಿ ಕೂಡ ನಿಮ್ಮ 1,20,000ಕ್ಕಿಂತ ಹೆಚ್ಚಿನ ಆದಾಯವನ್ನು ಮತ್ತೆ ಹಚ್ತಾ ಇರುವಂಥದ್ದು. ಯಾಕಂದರೆ ಈಗಾಗಲೇ ಎಲ್ಲರ ಒಂದು ಆದಾಯ ಹೆಚ್ಚಳ ಆಗ್ತಾ ಇರುವಂಥದ್ದು. ಪ್ರತಿನಿತ್ಯನೂ ಕೂಡ ನೀವು ನೋಡ್ಬೋದು ಎಲ್ಲರ ಈಗಾಗಲೇ ಒಂದು ಆದಾಯಗಳು ಹೆಚ್ಚಾಗಿರುವಂಥದ್ದು. ಸೊ ಅಂತಹ ಒಂದು ಆದಾಯವನ್ನು 1,20,000 1,30,000 ಮೇಲ್ಗಡೆ ಹಚ್ಚುತ್ತಾ ಕಾರಣಕ್ಕಾಗಿ ಅವರ BPL ರೇಷನ್ ಕಾರ್ಡ್ಗಳು ಕೂಡ ರದ್ದಾಗ್ತಾ ಇರುವಂಥದ್ದು. ಯಾಕಂದರೆ ಅವರು BPL ರೇಷನ್ ಕಾರ್ಡ್ಗಳು ಅಂದರೆ ಬಡತನ ರೇಖೆಗಿಂತ ಕೆಳಗಡೆ ಇರುವುದಿಲ್ಲ, ಬಿಲೋ ಪೋವರ್ಟಿ ಲೈನ್ ಅಂತ ಕರೀತಾರೆ. ಸೊ ಕಡಿಮೆ ಇರಲ್ದ ಕಾರಣಕ್ಕಾಗಿ ಅವರನ್ನು ಕೂಡ ತೆಗೆದುಹಾಕ್ತಾ ಇರುವಂಥದ್ದು ಇಲ್ಲಿ ಆಹಾರ ಇಲಾಖೆನೂ ಕೂಡ ವೀಕ್ಷಕರೇ. ಸೊ ಬಹಳಷ್ಟು ಜನ ಒಂದು ಜಾಬ್ಸ್ಗಳು ಕೂಡ ದೊರಕ್ತಾ ಇದ್ದಾವೆ. ಕೇಂದ್ರ ಸರ್ಕಾರದಾಗಿರಲಿ ರಾಜ್ಯ ಸರ್ಕಾರದಾಗಿರಲಿ ಗೋರ್ಮೆಂಟ್ ಜಾಬ್ಸ್ಗಳು ಸಿಗ್ತಾ ಇದ್ದಾವೆ. ಸೊ ಅಂತಹ ಒಂದು ಫಲಾನುಭವಿಗಳ ಒಂದು ರೇಷನ್ಸ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡಲಾಗ್ತಾ ಇದೆ ವೀಕ್ಷಕರೇ. ಸೊ ಈಗಾಗಲೇ ಸಾಕಷ್ಟು ಫಲಾನುಭವಿಗಳು ಕೂಡ ಮನೆಗಳನ್ನು ಕಟ್ಟಿಸ್ತಾ ಇದ್ದಾರೆ. ಸೊ ಅವರ ಒಂದು BPL ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದೆ. ಸೊ ಈ ರೀತಿ ಹಂತವಾಗಿ ರೂಲ್ಸ್ಗಳನ್ನು ಹಾಕಿಬಿಟ್ಟು ಒಂದು BPL ಹಾಗೂ APL ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಾಗ್ತಾ ಇದೆ ಒಂದು ರಾಜ್ಯ ಸರ್ಕಾರ. ಸೊ ಈ ರೀತಿ ಒಂದು ಒಂದು ನಿರ್ಧಾರವನ್ನು ತೆಗೆದುಕೊಂಡು ವೀಕ್ಷಕರೇ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಸೊ ಇಲ್ಲಿ ಒಂದು ಸ್ವಲ್ಪ ನಾನೀಗ ಮಾಹಿತಿನ ಅನ್ನಭಾಗ್ಯದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬಹಳಷ್ಟು ಜನ ಕನ್ಫ್ಯೂಷನ್ ಆಗಿಬಿಟ್ಟಿದ್ದೀರಾ. ಈಗಾಗಲೇ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ, ಆದರೂ ಸಹಿತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲಿ ಕೇಳಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇದುವರೆಗೂ ಕೂಡ ಇಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ 5 kg ಅಕ್ಕಿ ಮತ್ತು 5 kg ಬದಲಾಗಿ ಹಣ ಕೊಡ್ತಾ ಇದ್ರಲ್ಲ, ಸೊ ಹಣದ ಬದಲಾಗಿ ನಾವೇನು ಮಾಡ್ತೀವಿ ಪದಾರ್ಥಗಳನ್ನು ಕೊಡ್ತೇವೆ ಅಂತ ಹೇಳಿದರು. 4 ಐಟಮ್ಸ್ಗಳನ್ನು ಏನು ಬೇಳೆ, ಎಣ್ಣೆ, ಸಕ್ಕರೆ, ಉಪ್ಪು ಈ ರೀತಿಯಾಗಿ 4 ಐಟಮ್ಸ್ಗಳನ್ನು ನಾವು ಕೊಡ್ತೇವೆ. 5 kg ಪ್ಯಾಕೇಜ್ ಆಗಿ ಅದು ಕಿಟ್ ಮುಖಾಂತರ ನಿಮಗೆ ಬಂದು ತಲುಪುತ್ತೆ ಅಂತ ಒಂದು ಸ್ಪಷ್ಟನೆಯನ್ನು ರಾಜ್ಯ ಸರ್ಕಾರ ಕೊಟ್ಟಿತ್ತು. ಆದರೆ ಇನ್ಮೇಲಿಂದ ಮತ್ತೆ ಆ ನಿರ್ಧಾರ ಚೇಂಜ್ ಆಗಿರುವಂಥದ್ದು. ಈಗಾಗಲೇ ಸಾಕಷ್ಟು ಫಲಾನುಭವಿಗಳು ಅಂದ್ಕೊಂಡಿದ್ದಾರೆ ಈ ಒಂದು ಕಿಟ್ಗಳನ್ನು ಕೊಡ್ತಾರೆ ಅಂತ. ಸೊ ಯಾರು ಕೂಡ ಕಿಟ್ಗಳನ್ನು ಕೊಡ್ತಾರಂತ ಅನ್ಕೋಬೇಡಿ. ಅದು ಮಾಹಿತಿ ಏನಿದೆ ಅದು ನಿಜಾನೇ, ಆದರೆ ಅವರೇ ಹೇಳಿದ್ರು ಖುದ್ದಾಗಿ KH ಮುನಿಯಪ್ಪನವರು. ಸೊ ಮತ್ತೆ ನಿರ್ಧಾರವನ್ನು ಚೇಂಜ್ ಮಾಡಿರುವಂಥದ್ದು ರಾಜ್ಯ ಸರ್ಕಾರ. ಸೊ ಆ ಒಂದು ಕಿಟ್ಗಳ ಬದಲಾಗಿ ಹಣನೇ ಕೊಡ್ತೇವೆ ಅಂತ ಒಂದು ಸ್ಪಷ್ಟನೆಯನ್ನು ರಾಜ್ಯ ಸರ್ಕಾರ ಮೊನ್ನೆ ಹೇಳಿದೆ. ಒಂದು ಸಭೆ ಕೂಡ ನಡೆಸಿತ್ತು. ಸೊ ಒಂದು ಸಭೆಯಲ್ಲಿ ಮತ್ತೆ ನಿರ್ಧಾರವನ್ನು ಈ ಒಂದು ಹಣನೇ ಕೊಡಲಿಕ್ಕೆ ಒಂದು ಹೇಳಿದ್ದಾರೆ. ಸೊ ಈಗಾಗಲೇ ಬರಬೇಕಾಗಿರುವಂತಹ ಅಮೌಂಟು ಬಹಳಷ್ಟು ಇದೆ. ಜನರಿಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ 2-3 ತಿಂಗಳ ಹಣ ಹೋಗಬೇಕು. ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ 2 ತಿಂಗಳ ಹಣ ಹೋಗಬೇಕು. ಸೊ ಈಗಾಗಲೇ ಬಹಳಷ್ಟು ಅಮೌಂಟು ಜನರಿಗೆ ಹೋಗಿ ತಲುಪಬೇಕಾಗಿದೆ. ರಾಜ್ಯ ಸರ್ಕಾರ ಆದಷ್ಟು ಬೇಗನೆ ಈ ಒಂದು ಅಮೌಂಟ್ ಹಾಕುವಂತಹ ಕೆಲಸ ಮಾಡಲಿ ಅಂತ ನನ್ನ ಕಡೆಯಿಂದ ಕೂಡ ಒಂದು ರಿಕ್ವೆಸ್ಟು. ಸೊ ಯಾರ್ಯಾರಿಗೆ ಹಣ ಜಮಾ ಆಗ್ತಾ ಇದೆ ಯಾರ್ಯಾರಿಗೆ ಇಲ್ಲ ಅನ್ನುವಂಥದ್ದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಏನೇ ಕನ್ಫ್ಯೂಷನ್ ಇದು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಅದನ್ನು ನಾನು ನಿಮಗೆ ಸಪ್ರೇಟಾಗಿ ಇಲ್ಲ ನಾನು ಮೆಸೇಜ್ ಮಾಡಿ ತಿಳಿಸ್ತೀನಿ. ಅಥವಾ ಏನಾದರೂ ನಿಮಗೆ ಫುಲ್ ಡೌಟ್ ಇದ್ದರೆ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಮೆಸೇಜ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಸಪ್ರೇಟಾಗಿ ನಿಮಗೆ ಮೆಸೇಜ್ ಮಾಡಿ ತಿಳಿಸ್ತೀನಿ. ಓಕೆನಾ. ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬಿಟ್ಟಿಗೆ ಫ್ರೆಂಡ್ಸ್.